ಎಲ್ರಿಗೂ ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ ಡೇ 3 ಪೋಸ್ಟ್ ಡೇ ಅನಾಲಿಸ್ಗೆ ಸ್ವಾಗತ ಮಾಮ್. ಹೆಂಗಿತ್ತು ಡೇ 3? ಡೇ 4ಗೆ ಬಂದು ನಿಂತ್ಕೊಂಡೈತೆ ಮ್ಯಾಚು. ಡೇ 5ಗೂ ಕೂಡ ಖಂಡಿತ ಹೋಗುತ್ತೆ. ಬಟ್ ಇದು ಮುಗಿಯೋದಿಲ್ವಾ ಅನ್ನೋದೇ ಕ್ಲಾರಿಟಿ ಸಿಕ್ಕಿಲ್ಲ. ಯಾಕೆಂದ್ರೆ ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾ ಇರೋಂಥ ಎರಡು ಸೈಡು ಅಲ್ಲ ಗುರು ಬಂದ್ಬಿಟ್ರಲ್ಲ ಕ್ಲೋಸಿಗೆ. ಜಸ್ಟ್ 6 ರನ್ ಲೀಡ್ ಅಷ್ಟೇ ಸಿಕ್ಕಿದ್ದು ನಮ್ಮ ಟೀಮ್ ಇಂಡಿಯಾಗೆ ಫಸ್ಟ್ ಇನ್ನಿಂಗ್ಸಲ್ಲಿ. ಸೊ ಕ್ಲೋಸ್ ಹೆಂಗಿದೆ ಅಂತಂದರೆ ಈ ಮ್ಯಾಚು ಆಗಿರುವಂಥದ್ದು 9 ಸೆಷನ್ಗಳು. 9 ಸೆಷನ್ಗಳು 3 ಸೆಷನು ಇಂಡಿಯಾ ತೊಗೊಂಡಿದೆ, 3 ಸೆಷನ್ ಇಂಗ್ಲೆಂಡ್ ತೊಗೊಂಡಿದೆ, 3 ಸೆಷನ್ ಶೇರ್ಡ್ ಆಗಿದೆ. ಸೊ ಅಂಥ ಒಳ್ಳೆ ಕಾಂಪಿಟೇಷನ್ ಇರುವಂಥ ಮ್ಯಾಚ್ ಇದು. ಸೊ ಈ ಥರ ಕಾಂಪಿಟೇಷನ್ನ ನೋಡ್ತು ಅಂತಂದರೆ ಇಬ್ಬರೂ ಕೂಡ ಗೆಲ್ಲೋದಕ್ಕೆ ಅರ್ಹರೇ ಅಂತ ಅನಿಸುತ್ತೆ. ಸೊ ಡ್ರಾ ಆದರೂ ಕೂಡ ಆಶ್ಚರ್ಯ ಪಡುವಂಥದ್ದೇನಿಲ್ಲ. ಬಟ್ ಇವತ್ತು ಇಂಡಿಯಾ ಏನು ಮಾಡುತ್ತೆ, ಎಷ್ಟಕ್ಕೆ ಟಾರ್ಗೆಟ್ ಕೊಡುತ್ತೆ ಅನ್ನೋದು, ಅಂದರೆ ಇವತ್ತು ಇಂಡಿಯಾ ಖಂಡಿತ ಕಂಪ್ಲೀಟ್ಲಿ ಆಡಲೇಬೇಕು. ಇವತ್ತು ಡೇ ಫುಲ್ಲು ಆಡಬೇಕು. ಇವತ್ತು ಡೇ ಫುಲ್ ಎಷ್ಟು ಆಡ್ತಾರೋ ಅಷ್ಟು ಆಡ್ಬಿಟ್ಟು ನಾಳೆ ಫಸ್ಟ್ ಸೆಷನಲ್ಲಿ ಸ್ವಲ್ಪ ಆಡ್ಬಿಟ್ಟು ಡಿಕ್ಲೇರ್ ಕೊಡ್ತು ಅಂತಂದರೆ, ಗೆಲ್ಲೋ ಇಂಟೆನ್ಷನ್ ಇತ್ತು ಅಂದರೆ ಡಿಕ್ಲೇರ್ ಕೊಡ್ತು ಅಂತಂದರೆ ಚೆನ್ನಾಗಿರುತ್ತೆ. ಸೊ ಹೊಡಿಬೇಕು ಗುರು. 300 ಮೇಲಂತೂ ಖಂಡಿತ ಟಾರ್ಗೆಟ್ ಅಂತೂ ಇರಲೇಬೇಕು, ಎಕ್ಸ್ಪೆಕ್ಟ್ ಮಾಡ್ತೀವಿ. ಯಾಕಂದರೆ ಒಳ್ಳೆ ಸಗದಾಗಿರೋಂಥ ಬ್ಯಾಟಿಂಗ್ ಇರೋವಂಥ ಇಂಗ್ಲೆಂಡ್ ಟೀಮು. ಸೊ ಇವ್ರಿಗೆ 300 ರನ್ ಅಬೋನೇ ಕೊಡಬೇಕಾಗುತ್ತೆ, 350 ರನ್ ಅಬೋನೇ ಕೊಡಬೇಕಾಗುತ್ತೆ. ಅದಕ್ಕಿಂತ ಕಮ್ಮಿ ಕೊಡ್ತು ಅಂತಂದರೆ ಏನು ಬೇಕಾದ್ರೂ ಮಾಡಿಬಿಡ್ತಾರೆ ಇಂಗ್ಲೆಂಡವರು, ಬಾಸ್ಬಾಲ್ ಅಪ್ರೋಚ್ ಅದು ಇದು ಅಂತ ಅಂದ್ಕೊಂಡು. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ಡೇ 3 ಏನಾಯಿತು? ಇನ್ಫ್ಯಾಕ್ಟ್ ಡೇ 2 ಎಂಡಿಂಗಲ್ಲಿ ಬಿದ್ದಂಥ ವಿಕೆಟ್ ಬಗ್ಗೆ ನಾನು ಮಾತಾಡಿಲ್ಲ. ಡೇ 2 ರಿವ್ಯೂ ಮಾಡಿದಾಗ ಸೊ ಸಕ್ಕತ್ ಬಾಲ್ನ ಹಾಕ್ತಾರೆ ಇವರು. ಜೋ ರೂಟ್ಗಂತೂ ಹಂಗೇನೆ ಬುಡ ಹೊಡಿತಾರೆ ನೋಡಿ ಬುಮ್ರಾ ಅವರು. ಬುಮ್ರಾಗೆ 5-4 ಬೇರೆ ಬಂದಿದೆ. ಸೊ ಬುಮ್ರಾ ಒಂಥರ ಯಾವುದೋ ಡಿಫ್ರೆಂಟ್ ಪ್ಲಾನೆಟಲ್ಲಿ ಬಂದಿರುವಂಥ ಬೌಲರ್ ಥರ ಬೌಲಿಂಗ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಆಪರ್ಚುನಿಟಿಗಳನ್ನೂ ಕೂಡ ಕ್ರಿಯೇಟ್ ಮಾಡಿದರು. ಸೊ ಅದೆಲ್ಲ ಆಪರ್ಚುನಿಟಿಗಳನ್ನ ಎತ್ತಾಕೊಂಡಿತ್ತು ಅಂದರೆ 6-7 ವಿಕೆಟ್ ಬಂದ್ಬಿಟ್ಟಿರೋದು ಬುಮ್ರಾ ಅವರಿಗೆ. ಸೊ 5-4ನ ತೆಗೆದಿರೋಂಥ ನೋಡಿ. ಇವಾಗ ಕಪಿಲ್ ದೇವ್ ಅವರ ರೆಕಾರ್ಡ್ನ ಕೂಡ ಈಕ್ವಲ್ ಮಾಡಿದ್ರಂತೆ. ಆ್ಯಂಡ್ 12ನೇ 5-4 ಕೂಡ ಎತ್ತಿದ್ರು ಬುಮ್ರಾ ಅವರು. ಸೊ ಆ ಬಾಲ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಸೊ ಡೇ 3 ವಿಚಾರಕ್ಕೆ ಬಂತು ಅಂತಂದರೆ, ಡೇ 3 ಸ್ಟಾರ್ಟ್ ಆಗ್ದಂಗೆ ಒಲಿ ಪಾಪ್ ಅವ್ರು ಸೆಂಚುರಿ ನೆನ್ನೆ ಇಳಿಸಿದ್ರು. ಏನಂತ ಸ್ಕೋರ್ ಮಾಡೋಕ್ಕಾಗಿಲ್ಲ. ಈ ಕಡೆಯಿಂದ ಪ್ರಸಿದ್ಧ ಕೃಷ್ಣ ಬಂದ್ಬಿಟ್ಟು ಎಡ್ಜ್ ಜೋಡಿಸಿದ್ರು. ಆ್ಯಂಡ್ ಬೆನ್ ಸ್ಟೋಕ್ಸ್ ಒಂದು 20 ರನ್ ಕಾಂಟ್ರಿಬ್ಯೂಟ್ ಮಾಡಿದ್ರು. ಅವ್ರನ್ನೂ ಕೂಡ ಸಿರಾಜ್ ಅವರು ಎಡ್ಜ್ ಜೋಡಿಸ್ಬಿಟ್ಟು ಇಬ್ಬರೂ ಕೂಡ ಎಡ್ಜ್ ಆ್ಯಂಡ್ ಗೌಂಡ್ ರಿಷಬ್ ಪಂತ್ ಅವರು 2 ಕ್ಯಾಚ್ನು ಕೂಡ ಎತ್ತಾಕೊಂತಾರೆ. ಈ ಕಡೆಯಿಂದ ಸ್ಮಿತ್ ಜೊತೆಗೆ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿದ್ದು ಹ್ಯಾರಿ ಬ್ರೂಕ್ ಅವರು. ಸೊ ಇವರಿಬ್ಬರ ಪಾರ್ಟ್ನರ್ಶಿಪ್ ಅಂತೂ ಕಡಕ್ ಆಗಿತ್ತು. ಒಂದು ಫನಿ ಸೀನ್ ಏನು ಅಂತಂದ್ರೆ, ರಿಷಬ್ ಪಂತ್ ಅವರು ಬಾಲ್ನ ಎಸ್ಬಿಡೋದ ಅಂಪೈರ್ ಮೇಲೆ. ಬಾಲು ಟೆಸ್ಟ್ ಮಾಡಿದ್ರು, ಗಾಜ್ ಏನಿರುತ್ತೆ ಗಾಜ್ ಒಳಗಡೆ ಪಾಸ್ ಮಾಡಿದ್ರು. ಇಲ್ಲ ಕರೆಕ್ಟ್ ಆಗಿದೆ ಬಾಲು, ಏನು ಅಲ್ಲಿ ಪ್ರಾಬ್ಲಮ್ ಏನಿಲ್ಲ, ಇದೇ ಬಾಲ್ ಹಾಕ್ರಿ ಅಂತ ಕೊಡ್ತಾ ಇದ್ದಂಗೆ ರಿಷಬ್ ಪಂತ್ ಏನು ಬಾಲ್ ಇದು, ಬದನೆಕಾಯಿ ಬಾಲ್, ಏನು ಚೆನ್ನಾಗಿಲ್ಲ ಬಾಲ್ ಇದು, ಬೇರೆ ಬಾಲ್ ಕೊಟ್ಟರೆ ನಮಗೆ ಅಂತ ಎಸ್ಬಿಡೋದ. ಇದೊಂದು ಫನಿ ಸೀನ್ ಆಗಿದ್ದು ಮ್ಯಾಚಲ್ಲಿ. ಇವರಿಬ್ರು ಒಂಥರ ಕಡಕ್ಕಾಗಿ ಟ್ರ್ಯಾಪ್ ಮಾಡ್ತಾರೆ ನೋಡಿ. ಪ್ರಸಿದ್ಧ ಕೃಷ್ಣ ಅವರು ಶಾರ್ಟ್ ಪಿಚ್ ಡೆಲಿವರಿನ ಹಾಕ್ಬಿಟ್ಟು, ಅದು ಜೇಮಿ ಸ್ಮಿತ್ದು ಏನೋ ಒಂಥರ ಹೋಗ್ಲಿ ಅಂತ ಅನ್ನಿಸ್ಬೋದು. ಬಟ್ ಪಾಪ ಹ್ಯಾರಿ ಬ್ರೂಕ್ ಅಟ್ 99 ಫುಲ್ ಶಾಟ್ ಹೊಡಿಯೋಕೆ ಹೋಗ್ಬಿಟ್ಟು ಅಲ್ಲಿ ಔಟ್ ಆಗಿದ್ದು. ಇಬ್ರು ಕೂಡ ಫುಲ್ ಶಾಟ್ ಹೊಡಿಯೋಕೆ ಹೋಗ್ಬಿಟ್ಟೆ ಔಟ್ ಆಗಿದ್ದು. ಟ್ರ್ಯಾಪ್ ಮಾಡಿದ್ರು ಅಂತ ಹೇಳ್ಬೇಕು, ಟೆಂಪ್ಟ್ ಮಾಡಿದ್ರು ಅಂತ ಹೇಳ್ಬೇಕು. ಜೇಮಿ ಸ್ಮಿತ್ ಒಂದು 6ನ ಇಳಿಸಿದ್ರು, ಅದೇ ಥರ ಫುಲ್ ಶಾಟ್ನ ಹೊಡೆದ್ಬಿಟ್ಟು. ಸೊ ಆ್ಯಕ್ಚುಲಿ ತಲೆ ಇಟ್ಗೆ ಬಂದಂಥ ಬಾಲ್ನ ತಿರ್ಗಾ ಪೂಲ್ ಮಾಡೋಕೆ ಹೋಗ್ಬಿಟ್ಟು ಆ್ಯಕ್ಚುಲಿ ಸಖತ್ತಾಗಿ ಕ್ಯಾಚ್ ಎತ್ಕೊಂಡ್ರು ಅಲ್ಲಿ ರವೀಂದ್ರ ಜಡೇಜಾದಕ್ಕೆ ಸಾಯಿ ಸುರೇಶ್ನ ಬೌಂಡ್ರಿನಲ್ಲಿ. ಒಂಥರ ಕಾಂಬಿನೇಷನಲ್ಲಿ ಎತ್ಕೊಂಡಂಥ ಕ್ಯಾಚು. ಈ ಕಡೆಯಿಂದ ಶಾರ್ದುಲ್ ಠಾಕೂರ್ ಅವರು ಹ್ಯಾರಿ ಬ್ರೂಕ್ ಅವರ ಕ್ಯಾಚ್ನ ಆಟ್ 99 ಎತ್ಕೊಂತಾರೆ. 99ಅಲ್ಲಿ ಔಟ್ ಆಗಬೇಕು ಅಂತ ಅಂದರೆ ಅದು ನೋಡಿ ತಲೆಯಲ್ಲಿ ಅದೇನಿತ್ತು ಹ್ಯಾರಿ ಬ್ರೂಕಿಗೆ, ಆ 6 ಹೊಡಿಯೋಕೆ ಹೋಗ್ಬಿಟ್ಟು 6 ಫಿನಿಶಿಂಗ್ ಟಚ್ ಕೊಟ್ಬಿಡೋಣ ಸೆಂಚುರಿಗೆ ಅಂತ. ರಿಷಬ್ ಪಂತ್ ಕೊಟ್ರಲ್ಲ, ಹಂಗೆ ಫಿನಿಶಿಂಗ್ ಟಚ್ ಕೊಟ್ಬಿಡೋಣ ಸೆಂಚುರಿಗೆ, 6 ಹೊಡ್ಬಿಟ್ಟು ಸೆಂಚುರಿ ಮಾಡ್ಕೊಳ್ಳೋಣ ಹತ್ರ ಹೋಗಿದ್ರು. ಸೊ ಒಂಥರ ಅತಿ ಆಸೆ ಗತಿಗೇಡು ಆಯಿತು ಅಂತ ಹೇಳಬೇಕು ಮಗ. ಸಿಂಗಲ್ ತೊಗೊಂಡಿದ್ರೆ ಆಗಿತ್ತು, ಟಕ್ಕನಾಗ ಒಂದು ಸೆಂಚುರಿ ಬಂದಿರೋದು. ಬಟ್ ನಾನು ಸೆಲ್ಫ್ಲೆಸ್ ಆಗಿ ಆಡ್ತೀನಿ ಅಂತ ಹೋಗಿರು ಅಂತ ಕಾಣಿಸುತ್ತೆ ಹ್ಯಾರಿ ಬ್ರೂಕ್ ಅವರು. ಸೊ ಅದಾದ ನಂತರ ಕ್ರಿಸ್ ವಾಕ್ಸ್ ಅವರು ಆ್ಯಕ್ಚುಲಿ ಒಂದು ಕ್ರೂಷಿಯಲ್ ಕಾಂಟ್ರಿಬ್ಯೂಷನ್ ಕೊಟ್ಟು ಒಂದು 38 ರನ್ನ ಕಾಂಟ್ರಿಬ್ಯೂಟ್ ಮಾಡಿದ್ರು. ಆ ಕಡೆಯಿಂದ ಬುಮ್ರಾ ಅವ್ರು ಬಂದ್ಬಿಟ್ಟು ಬೋಲ್ಡ್ ಮಾಡ್ತಾ ಇದ್ದಂಗೆನೇ ಈ ಕಡೆಯಿಂದ ಸಿರಾಜ್ ಕೂಡ ಕಾರ್ಸ್ ಅವ್ರನ್ನ ಔಟ್ ಮಾಡಿದ್ದು. ಎಲ್ಲ ಬೋಲ್ಡನ್ನೇ ಆಗಿದ್ದು. ಜೊತೆಗೆ ಲಾಸ್ಟಲ್ಲಿ ಔಟ್ ಆಗಿದ್ದು ಟಂಗ್ ಅವರು, ಅದು ಕೂಡ ಬುಮ್ರಾ ಅವ್ರನ್ನೇ ಔಟ್ ಮಾಡಿದ್ದು. ಎಲ್ಲ ಬೋಲ್ಡ್ ಲಾಸ್ಟ್ 3 ವಿಕೆಟು. ಸೊ ಆಲ್ ಓವರ್ ನೋಡಿದ್ರೆ 3 ವಿಕೆಟ್ ಪ್ರಸಿದ್ಧ ಕೃಷ್ಣಾಗಿ ಬಿದ್ದಿದೆ. ಆ್ಯಂಡ್ ಈ ಕಡೆಯಿಂದ ಸ್ಪಿನ್ನರ್ಗೆ ಯಾವುದೂ ವಿಕೆಟ್ ಬಿದ್ದಿಲ್ಲ, ಅದೇ ರವೀಂದ್ರ ಜಡೇಜಾಗೆ. ಈ ಕಡೆಯಿಂದ 5 ವಿಕೆಟ್ನ ಆಯ್ತಂತ ಜಸ್ಪ್ರೀತ್ ಬುಮ್ರಾ ಮಿಂಚಿದ್ರು ಅಂತ ಹೇಳಬೇಕು ಮಗ. ಸೊ ಆಲ್ ಓವರ್ ನೋಡ್ತು ಅಂತಂದರೆ ಫಸ್ಟ್ ಇನ್ನಿಂಗ್ಸ್ನ ತೊಗೊಂಡು ನೋಡ್ತಾರೆ ಎರಡು ಟೀಮ್ನೂ. ಸೊ ಈಕ್ವಲ್ ಆಗಿದೆ ಗುರು. ಜಸ್ಟ್ 6 ರನ್ನ ಲೀಡ್ ಹಚ್ತೀನಿ, ಅದೇನು ಹೆವಿ ಮಾರ್ಜಿನ್ ಲೀಡ್ ಏನಲ್ಲ. 6 ರನ್ ಆಲ್ಮೋಸ್ಟ್ ಕ್ಲೋಸಿಗೆ ಬಂದರೆ ಈಕ್ವಲ್ ಆಗಿದೆ ಅಂತ ನೆನ್ಕೊಂಬಿಡಿ ಹಚ್ತೀನಿ. 6 ರನ್ ಲೀಡ್ ಇಟ್ಕೊಂಡು ನಾವು 3rd ಸೆಷನ್ ಸ್ಟಾರ್ಟಿಂಗಲ್ಲಿ ಬ್ಯಾಟಿಂಗಿಗೆ ಬರ್ತೀವಿ. 3rd ಸೆಷನ್ ಎಂಡರ್ಸಲ್ಲಿ ಇವ್ರದ್ದು ಆಲ್ ಔಟ್ ಆಗುತ್ತೆ. ಒಟ್ಟಲ್ಲಿ 2 ಸೆಷನ್ ಬ್ಯಾಟಿಂಗ್ ಅಂತೂ ಆಡಿದ್ದಾರೆ ಇಂಗ್ಲೆಂಡವರು. ಮೆಚ್ಕೊಳ್ಳೇಬೇಕು ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ನ. ಚೆನ್ನಾಗಿ ಆಡಿದ್ದಾರೆ ಗುರು ಇಂಗ್ಲೆಂಡ್ ಅವ್ರು ಬ್ಯಾಟಿಂಗ್ನ, ಕಳಪೆ ಆಗೇನು ಆಡಿಲ್ಲ. ಯಾಕಂದರೆ ಈಕ್ವಲ್ ಬಂದಿದ್ದಾರೆ ಅಂದರೆ 400+ ಹೊಡೆದ್ರೆ ಸೆಕೆಂಡ್ ಇನ್ನಿಂಗ್ಸಲ್ಲಿ ಅಂತಂದರೆ ಸಖತ್ತಾಗಿ ಆಡಿದ್ದಾರೆ ಅಂತಲೇ ಅರ್ಥ. ಆ್ಯಂಡ್ ಇವಾಗ 3rd ಇನ್ನಿಂಗ್ಸ್ ಸ್ಟಾರ್ಟ್ ಮಾಡ್ಕೊಂಡಿದೆ ನಮ್ಮ ಟೀಮ್ ಇಂಡಿಯಾ. ಸೊ ಇನಿಷಿಯಲಿ ಆಘಾತ ಆಗಿದ್ದು ಯಶಸ್ವಿ ಜಾಸ್ವಾಲ್ ಅವರು ಪಟ್ಟಣಗೆ
ಎಡ್ಜ್ ಹೊಡ್ಕೊಂಡು ಗಾನ್ ಕೇಸ್ ಆಗಿದ್ದು ಬಂದಿದ್ದ ತಕ್ಷಣನೇ ಫಸ್ಟ್ ಇನ್ನಿಂಗ್ಸ್ ಆಡಿದಂಥ ಯಶಸ್ವಿ ಜೈಸ್ವಾಲ್ ಥರ ಕಾಣಿಸ್ತಿಲ್ಲ. ಸೊ ಇನ್ನು 2 ಇನ್ನಿಂಗ್ಸ್ ಒಂದೇ ಥರ ಆಡಬೇಕಾ? ಯಶಸ್ವಿ ಜೈಸ್ವಾಲ್ ಏನು ಬರ್ಕೊಂಡು ಕೊಟ್ಟವ 2 ಇನ್ನಿಂಗ್ಸಲ್ಲಿ ಸೆಂಚುರಿ ಹೊಡಿತೀನಿ ಅಂತ. ಕಾರ್ಸ್ ಅವ್ರಿಗೆ ಎಡ್ಜ್ ಹೊಡ್ಕೊಂಡು ಔಟ್ ಆಗ್ತಾ ಇದ್ದಂಗೆ KL ರಾಹುಲ್ ಅವರು ಅಲಚ್ಚಾಗಿ ಇನ್ನೂ ನಿಂತ್ಕೊಂಡು ಆಡ್ತಾ ಇದ್ದಾರೆ 47 ಈ ಕಡೆಯಿಂದ ಪಾಪ ಸಾಯಿ ಸುದರ್ಶನ್ 30 ಹೊಡೆದಿದ್ರು. ಒಂಥರ ಸಾಯಿ ಸುದರ್ಶನ್ ನೋಡಿ ಅಯ್ಯೋ ಪಾಪ ಅಂತ ಅನ್ಸುತ್ತೆ ಆಗಿರೋ. ಫಸ್ಟ್ ಇನ್ನಿಂಗ್ಸ್ ನೋಡ್ತು ಡೌನ್ ಹೋಗುವಂಥ ಬಾಲ್ಗೆ ಔಟ್ ಆಗಿರೋದು. ಸೆಕೆಂಡ್ ಇನ್ನಿಂಗ್ಸ್ ನೋಡ್ತು ಅಂತಂದರೆ ಔಟ್ ಆಗಿರೋ ರೀತಿ ನೋಡಿ ಅಲ್ಲಿ ಕಣ್ಣು ಮುಂದೆ ನಿನ್ಸ್ಕೊಂಡ್ರಂಥ ಫೀಲ್ಡರ್ಗೆ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗಿರೋದು. ಪ್ಲ್ಯಾನ್ ಮಾಡಿ ಎತ್ತಿರುವಂಥದ್ದು, ಪ್ಲ್ಯಾನ್ಡ್ ಡಿಲಿವರಿ ಅದು. ಕಣ್ಣು ಮುಂದೆ ಅವರೇ ಈ ಕಡೆ ಮಿಡ್ಲ್ಯಾಂಡ್ ಲೆಗ್ಗಲ್ಲಿ ಬಾಲ್ ಹಾಕಿದ್ರು, ಅವ್ರು ಫ್ಲಿಕ್ ಅಂತ ಹೊಡೆಯೋಕೆ ಅಂತ ಹೋದ್ರು, ಕಣ್ಣು ಮುಂದೆ ಕಚ್ಕೊಂಡ್ರು ನೋಡಿ ಅಲ್ಲಿ ಅಯ್ಯೋ ಪಾಪ ಅಂತ ಅನ್ನಿಸ್ಬಿಡ್ತು. ಒಳ್ಳೆ ಕ್ರಿಕೆಟಿಂಗ್ ಶಾಟ್ನ ಆಡ್ತಾ ಇದ್ರು ಸಾಯಿ ಸುದರ್ಶನ್ ಅಲ್ಲಿವರೆಗೂ ಕೂಡ. ಸೊ ಅವ್ರಿಗೆ ಗೊತ್ತಿತ್ತು ಟ್ರ್ಯಾಪ್ ಸೆಟ್ ಮಾಡಿದ್ದಾರೆ ಅಂತ, ಬಟ್ ಆದರೂ ಕೂಡ ಟ್ರ್ಯಾಪಲ್ಲಿ ಬಲಿಯಾಗಿದ್ದು ಸಾಯಿ ಸುದರ್ಶನ್. ಒಟ್ಟಲ್ಲಿ ಪ್ಲ್ಯಾನ್ ಮಾಡಿ ಕಡಕಾಗೆ ವಿಕೆಟ್ನ ಇದ್ರು ಅಂತ ಹೇಳ್ಬೇಕು ಮಗ. ಇಂಗ್ಲೆಂಡ್ ಅವರು 2 ವಿಕೆಟ್ನ ಕಳ್ಕೊಂಡು ಇವಾಗ ಆಡ್ತಾ ಇದ್ದಾರೆ. KL ರಾಹುಲ್ ಮಸ್ತಾಗಿ ಆಡ್ತಾ ಇದ್ದಾರೆ. ಶುಭ್ಮನ್ ಗಿಲ್ ಇನ್ನು ಇವಾಗ ಜಸ್ಟ್ ಬ್ಯಾಟಿಂಗಿಗೆ ಬಂದಿದ್ದಾರೆ. ಸೊ ನೋಡೋಣ ಅದೇನಾಗುತ್ತೆ ಅಂತ. ಸೊ ಕೊಡಬೇಕು ಗುರು ಟಾರ್ಗೆಟು 350 ಅಬೋ ಅಂತೂ ಕೊಡಲೇಬೇಕು. ಇವತ್ತು ಸಖತ್ ಆಡಲೇಬೇಕು, ಬ್ಯಾಟಿಂಗ್ ಕಂಪ್ಲೀಟ್ ಆಡಲೇಬೇಕು. ಆದಷ್ಟು ರನ್ಸ್ಗೆ ನೋಡಬೇಕು. ಟುಕು ಎಲ್ಲ ಆಡೇ ಇಲ್ಲ, ಅವರು ಆಡಿಲ್ಲ ಇವರು ಆಡಿಲ್ಲ, ಟುಕು ಹಂಗೆ ನೋಡೋಕೆ ಹೋಯ್ತು. ಯಾಕಂದರೆ 400+ ಹೊಡೆದಿದ್ದಾರೆ ಅಂತಂದರೆ 3 ದಿನದಲ್ಲಿ ಖಂಡಿತ ಟುಕು ಅಂತೂ ಆಡಿಲ್ಲ 2 ಟೀಮೂ ಕೂಡ. ಸೊ ರನ್ಸ್ಗೆ ನೋಡ್ತಾರೆ ಇವತ್ತು. ಆದಷ್ಟು ಅವತ್ತಿಗಿನ ಅಗ್ರೆಸಿವ್ ಆಗಿ ಆಡೋದಕ್ಕೆ, ಅಂದರೆ 2 ದಿನಕ್ಕಿಂತ ಅಗ್ರೆಸಿವ್ ಆಗಿ ಆಡೋದಕ್ಕೆ ನೋಡ್ತಾರೆ ಅಂತ ಕಾಣಿಸ್ತಾ ಇದೆ ಟೀಮ್ ಇಂಡಿಯಾ. ಆ್ಯಕ್ಚುಲಿ ಹ್ಯಾರಿ ಬ್ರೂಕ್ ಅವ್ರದ್ದು ಆಪರ್ಚುನಿಟಿಗಳೆಲ್ಲ ಕ್ರಿಯೇಟ್ ಆಗಿತ್ತು. ಅವ್ರನ್ನ ಸ್ವಲ್ಪ ಒಳಗಡೆ ರೆಸ್ಟ್ರಿಕ್ಟ್ ಮಾಡಿರ್ಬೋದಾಗಿತ್ತು. ಯಶಸ್ವಿ ಜೈಸ್ವಾಲ್ ಕ್ಯಾಚ್ ಮೇಲೆ ಕ್ಯಾಚ್ನ ಬಿಡ್ತಾ ಇದ್ದಾರೆ ಸ್ಲಿಪ್ ರೀಜನಲ್ಲಿ. ಎಲ್ಲಾದರೂ ಕೂಡ ಯಶಸ್ವಿ ಜೈಸ್ವಾಲ್ ಕ್ಯಾಚ್ ಬಿಡೋದೇ ಆಗೋಗ್ಬಿಟ್ಟೈತೆ. ಆ್ಯಂಡ್ 40 ಇರಬೇಕಾದ್ರೆ ಜಡೇಜಾ ಅವ್ರ ಬೌಲಿಂಗಲ್ಲಿ ಹ್ಯಾರಿ ಬ್ರೂಕ್ ಅವ್ರ ಕ್ಯಾಚ್ನ ರಿಷಬ್ ಪಂತ್ ಅವ್ರು ಬಿಡ್ತಾರೆ. ಆ್ಯಂಡ್ 80s ಇರಬೇಕು 70s ಇರಬೇಕಾದ್ರೂ ಯಶಸ್ವಿ ಜೈಸ್ವಾಲ್ ಅವ್ರ ಕ್ಯಾಚ್ನ ಬಿಡ್ತಾರೆ. ಸೊ 2 ಆಪರ್ಚುನಿಟಿ ಅಂತೂ ಶಾರ್ಟ್ ಆಪರ್ಚುನಿಟಿ ಅಂತೂ ಕ್ರಿಯೇಟ್ ಆಗಿತ್ತು. ಸೊ 2 ಆಪರ್ಚುನಿಟಿ ಬಿಟ್ಟರು 99ವರೆಗೂ ಹೋಯ್ತು ಸ್ಕೋರ್. ಒಂದು 50 ಒಳಗಡೆ ರೆಸ್ಟ್ರಿಕ್ಟ್ ಮಾಡಿರ್ಬೋದಾಗಿತ್ತು ಏನಾದ್ರು ಅವ್ರ ವಿಕೆಟ್ನ ಬೇಗ ಎತ್ಕೊಂಡಿತ್ತು ಅಂತಂದರೆ. ಸೊ ಫೀಲ್ಡಿಂಗ್ ಸ್ಟ್ಯಾಂಡರ್ಡ್ಸ್ ಅಂತ ಬಂದಾಗ, ಕ್ಯಾಚಿಂಗ್ ಸ್ಟ್ಯಾಂಡರ್ಡ್ಸ್ ಅಂತ ಬಂದಾಗ ಇಂಗ್ಲೆಂಡ್ ಅವರು ಮಾಡಿದಂಥ ಫೀಲ್ಡಿಂಗ್ನ ಆ ಥರ ಎಲ್ಲ ಏನೂ ಮಾಡಿಲ್ಲ. ಬಟ್ ಆದರೂ ಕೂಡ ರೆಸ್ಟ್ರಿಕ್ಟ್ ಮಾಡಿದರೆ 6 ರನ್ ಲೀಡ್ನ ಫಸ್ಟ್ ಇನ್ನಿಂಗ್ಸಲ್ಲಿ ತೊಗೊಂಡ್ರು ಅಂತಂದರೆ ಮೆಚ್ಕೊಬೇಕಾಗಿರೋದು ಬುಮ್ರಾ ಅವ್ರ ಪರ್ಫಾರ್ಮೆನ್ಸ್ನ, ಪ್ರಸಿದ್ಧ ಕೃಷ್ಣ ಅವರ ಪರ್ಫಾರ್ಮೆನ್ಸ್ನ. ಫೀಲ್ಡಿಂಗ್ ಸ್ಟ್ಯಾಂಡರ್ಡ್ಸು, ಕ್ಯಾಚಿಂಗ್ ಸ್ಟ್ಯಾಂಡರ್ಡ್ಸು ಇನ್ನೂ ಇಂಪ್ರೂವ್ ಮಾಡ್ಕೊಬೇಕಾಗಿದೆ ಇಂಡಿಯಾ. ಸೊ ಅದನ್ನು ಟಾಪ್ ನಾಚ್ ಆಯಿತು ಅಂತಂದರೆ ಇನ್ನೂ ಒಳಗಡೆ ರೆಸ್ಟ್ರಿಕ್ಟ್ ಮಾಡಿರ್ಬೋದಾಗಿತ್ತು ಇಂಗ್ಲೆಂಡ್ ಟೀಮ್ನ. ಸೊ ಬೇರೆ ಏನೂ ಇಲ್ಲ ಆಗಿರೋ ಇವತ್ತಿನ ಡೇ ಕಂಪ್ಲೀಟ್ಲಿ ಇಂಡಿಯಾ ಬ್ಯಾಟಿಂಗ್ ಆಡಬೇಕು ಅಷ್ಟೇ, ಬೇರೆ ಮಾತು ಇಲ್ಲವೇ ಇಲ್ಲ. ಇವತ್ತು ಫುಲ್ ಆಡ್ಬಿಟ್ಟು ಅದು ಎಷ್ಟು ಸ್ಕೋರ್ ಹೊಡಿತಾರೋ ಗೊತ್ತಿಲ್ಲ, ಹೊಡೆದ್ಬಿಟ್ಟು ಡಿಕ್ಲೇರ್ ಕೊಡಬೇಕು, ಗೆಲುವಿಗೆ ನೋಡಬೇಕು. ಡ್ರಾಗಿ ಎಲ್ಲ ಬೇಡ, ಗೆಲ್ಲಬೇಕಷ್ಟೇ ಮ್ಯಾಚ್ನ. ಅವರು ಡ್ರಾಗ್ ನೋಡ್ತಿರಲ್ಲ ಅಂತ ಕಾಣಿಸ್ತಾ ಇದೆ. ಅದೇ ಇನ್ ಕೇಸ್ ಅವರು ಬೇಗ ವಿಕೆಟ್ ಕಳ್ಕೊಂಡ್ರು ಅಂದರೆ ಅವರು ಡ್ರಾಗೇನೆ ನೋಡ್ತಾರೆ. ನೋಡೋಣ ಅದೇನಾಗುತ್ತೆ ಅಂತ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಬಾ.